ವಿಷ್ಣುವರ್ಧನ್ ಅವರ 75ನೇ ಹುಟ್ಟು ಹಬ್ಬ ಇವತ್ತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಯಜಮಾನರಿಗೆ 75ನೇ ಜನ್ಮದಿನದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಅವ್ರ ಸ್ಮಾರಕ ಮುಂದೆ ಏನು ಇವಾಗ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಒಂದು ಸೆಟ್ಟನ್ನು ಹಾಕಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಬೇಸರ ತರ್ತಾ ಇದೆ ಸರ್ ಇದು? ಸಿಕ್ಕಾಪಟ್ಟೆ ತುಂಬ ಬೇಸರ. ಇದು ಆಗಬಾರ್ದಾಗಿತ್ತು, ಆಗೋಯ್ತು. ಅಲ್ಲಿ ಅಭಿಮಾನ ಸ್ಟುಡಿಯೋದಿಂದ 2010ರಿಂದ ಅಲ್ಲಿಗೆ ಹೋಗ್ತಾಯಿದ್ರು. ಈಗ ಇದ್ದಕ್ಕಿದ್ದಂಗೆ ಅಲ್ಲಿ ಇಲ್ಲ ಅಂತಂದರೆ ಎಲ್ರಿಗೂ ಬೇಜಾರಾಗಿದೆ. ಸೊ ಆ ಬೇಜಾರು ಅವ್ರಿಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೊಂದು ವ್ಯವಸ್ಥೆ ಮಾಡಿದ್ದೀವಿ ಅಷ್ಟೇ. ಬಟ್ ಇದು ಪರ್ಯಾಯವೂ ಅಲ್ಲ, ಮತ್ತೇನೂ ಅಲ್ಲ. ಸೊ ಅಂದರೆ ಸರ್ಕಾರದವರಿಗೆ ಏನು ವಿಷ್ಣುವರ್ಧನ್ ಅವರಿಗೆ ಒಂದು 10 ಕುಂಟೆ ಜಾಗನ ಕೊಡೋಕೆ ಆಗ್ತಾ ಇಲ್ವಾ ಅಂತ? ನೋಡಿ, ಆಗ್ತಾ ಇಲ್ಲ. 2010ರಿಂದ ಕೇಳ್ಕೊತಾ ಇದ್ದೀವಿ, ಅಷ್ಟು ಮಾತ್ರ ಆಗ್ತಾಯಿಲ್ಲ ಅವರಿಗೆ. ಭಾಳ ನೋವಿದೆ. ಅದಕ್ಕೆ ಹೋರಾಟಗಳನ್ನು ಮಾಡಿದ್ದಾಯಿತು, ಕುಟುಂಬದವರು ಕೇಳಿದ್ದಾಯಿತು, ಕೋರ್ಟಲ್ಲಿ ಫೈಟ್ ಮಾಡಿದ್ದಾಯಿತು, ಮುಟ್ಟುಗೋಲು ಹಾಕ್ಕೊಳ್ಳೋ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಅದು ಇನ್ನಷ್ಟೇ ಅದೊಂದು ಲಾಜಿಕಲ್ ಎಂಡ್ಗೆ ಹೋಗಬೇಕಾಗಿದೆ. ಸೊ ನಾವು ನಿರೀಕ್ಷೆಯಲ್ಲಿಟ್ಟು ಕಾಯ್ತಾ ಇದ್ದೀವಿ. ನಿಜವಾಗ್ಲೂ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ? ಮಾಡಿಕೊಡ್ತಾರೆ ವಿಷ್ಣುವರ್ಧನ್ ಸ್ಮಾರಕವನ್ನು ಮತ್ತೆ ಮೊದಲಿನ ರೀತಿ ಆಗುತ್ತೆ, ಅಭಿಮಾನಿಗಳೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಬೋದು ಅಂತ ಅನ್ಕೊತೀರಾ? ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಕೂಡ ಸರ್ಕಾರವನ್ನು ನಂಬಲೇಬೇಕು. ಯಾಕಂದರೆ ಅದಷ್ಟೇ ನಮ್ಮೆಲ್ರಿಗೂ ಕೂಡ ಆಧಾರ. ಮತ್ತು ಅದರ ವ್ಯಾಪ್ತಿಯಲ್ಲಿರುವಂಥ ಕೆಲಸಗಳು ಅದರಿಂದನೇ ಆಗಬೇಕು. ನಮ್ಮನೆ ಕೆಲಸಗಳಾದರೆ ನಾವು ಸರ್ಕಾರವನ್ನು ಕೇಳ್ಕೋಬೇಕಾಗಿಲ್ಲ, ನಾವು ನಿರ್ಧಾರ ತೊಗೋಬೇಕು. ಸರ್ಕಾರದ ವ್ಯಾಪ್ತಿಯಲ್ಲಿರೋ ಕೆಲಸ ಅವ್ರು ಮಾಡಿಕೊಡಲೇಬೇಕು. ಆ ನಂಬಿಕೆ ಇಟ್ಕೊಂಡೇ ಇಷ್ಟು ವರ್ಷ ಕಾದಿದ್ದೀವಿ, ಈಗಲೂ ಕಾಯ್ತೀವಿ. ಯಾಕೆ ಸರ್ ವಿಷ್ಣುವರ್ಧನ್ ಅವರಿಗೆ ಇವಾಗಲಿಂದ ಅಲ್ಲ, ಅವಾಗಲಿಂದ ಕೂಡ ವಿಷ್ಣುವರ್ಧನ್ ಅವರಿಗೆ ಈ ರೀತಿ ಆಗ್ತಾ ಇರುವಂಥದ್ದು? ಅದಕ್ಕೂ ಉತ್ತರ ಕಂಡ್ಕೊಳ್ಳೋಕ್ಕಾಗದೆ ನಾವು ಒದ್ದಾಡ್ತಾ ಇದ್ದೀವಿ ಮೇಡಮ್. ಸಿಕ್ಕಾಪಟ್ಟೆ ಯಾಕೆ ಅವ್ರಿಗೆ ಇಷ್ಟು ಕಷ್ಟ, ಯಾಕೆ ಇಷ್ಟು ಕಷ್ಟ, ಬದುಕಿದ್ದಾಗಲೂ ಬಿಡಲಿಲ್ಲ, ನಂತರದಲ್ಲೂ ಇಷ್ಟೊಂದು ಕಷ್ಟ ಯಾಕೆ ಅಂತ ಅಂದ್ಕೋತೀವಿ. ಬಟ್ ಈಗೆಲ್ಲ ಒಳ್ಳೇದಾಗ್ತಿದೆ. ವಿವಾದಗಳಲ್ಲಿ ವಿಷ್ಣುವರ್ಧನ್ ಅಲ್ಲ, ಸಂಭ್ರಮದಲ್ಲಿ ಸಾಹಸ ಸಿಂಹ ಇನ್ಮೇಲೆ. ಸೊ ಇನ್ನೊಂದು 2 ತಿಂಗಳಲ್ಲಿ ಇದೆಲ್ಲವೂ ಕೂಡ ಬಗೆಹರಿದು ಬಿಡುತ್ತೆ ವಿಷಯ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನ ಇವತ್ತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಾಮ ಅವ್ರ ಬಗ್ಗೆ? ಸರ್, ಅಪ್ಪಾಜಿ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ, ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಇವತ್ತು ಅವರ ಒಂದು 75 ವರ್ಷದ ಹುಟ್ಟುಹಬ್ಬ ಈ ಒಂದು ಜಾಗದಲ್ಲಿ ಆಚರಿಸ್ತಿದ್ದೀವಿ. ನಿಮಗೆ ಗೊತ್ತೇ ಇದೆ, ಪುಣ್ಯಭೂಮಿಲಿ ಆಚರಿಸ್ಬೇಕಿತ್ತು. ಆ ಒಂದು ಪುಣ್ಯಭೂಮಿನ ಡಮಲಿಷ್ ಮಾಡಿರೋ ಕಾರಣದಿಂದಾಗಿ ಅಲ್ಲಿ ಮಾಡಲಿಕ್ಕಾಗಿಲ್ಲ. ಇನ್ನೊಂದು ಸರ್ ಅಂದಿದ್ರು ನಿನ್ನೆ ಲೈವಲ್ಲಿ, ಹೋಗಿ ಒಂದು ರೋಸಾರು ಇಟ್ಬಿಟ್ಟು ಬನ್ನಿ ಅಂತ. ಆದರೆ ಅದನ್ನು ಸಹ ಮಾಡಲಿಕ್ಕಾಗಲಿಲ್ಲ. ಇಲ್ಲ, ಪೊಲೀಸ್ ಇದ್ದಾರೆ, ನಾನು ಹೋಗಿದ್ದೆ, ಮಾಡಲೇನಾ ಅಂತ ಹೋಗಿದ್ದೆ, ಹಂಗೆ ಬಂದಲ್ಲ ಅಂತ. ಅಲ್ಲಿ ಯಾರೂ ಇಲ್ಲ, ಒಂದೇನು ರೋಸ್ ಮಾರೋಕ್ಕೂ ಯಾರೂ ಇಲ್ಲ, ಫುಲ್ಲು ಬಸ್ಸು ಆ್ಯಂಡ್ ಪೊಲೀಸೆಲ್ಲ ಇದ್ದಾರೆ. ಹಾಗೆ ಅಲ್ಲಿಗೆ ಇಲ್ಲಿಂದ ಡೈರೆಕ್ಟ್ ಸರ್ ನೈಟು ಎಲ್ಲರಿಗೂ ಹೇಳಿದ್ರು, ಈ ಥರ ಜಾಗ ಮಾಡ್ಕೊಂಡಿದ್ದೀವಿ, ಇಲ್ಲಿ ಒಂದು ಆಚರಣೆ ಮಾಡೋಣ, ಎಲ್ಲರೂ ಬನ್ನಿ ಅಂತ. ಹಾಗಾಗಿ ಬಂದಿದ್ದೀವಿ. ಏನು ಹೇಳೋಕ್ಕಾಗಲ್ಲ ಮೇಡಮ್, ಯಾಕೆ ಅಂತಂದರೆ ಇದು ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಅವ್ರು ಅರ್ಥ ಮಾಡ್ಕೊಬೇಕಿತ್ತು. ನಾವೇನು ಕೇಳಿಲ್ಲ, ಇಲ್ಲ ನಾವು ಅವ್ರ ಮನೆ ಜಾಗನ ಕೇಳಿಲ್ಲ. ಈಗ ನೋಡಿ, ಅವ್ರು ಮಾಡಿರೋದಕ್ಕೆ ಅವ್ರಿಗೂ ಲಾಸ್ ಆಯಿತು, ನಮಗಂತೂ ಲಾಸ್ ಆಗಲಿಲ್ಲ ಅಲ್ಲ. ಸಿಕ್ಕೇ ಸಿಗುತ್ತೆ, ಅರಣ್ಯ ಇಲಾಖೆಯವರು ಅದನ್ನು ವಶಪಡಿಸ್ಕೊಂಡಿದ್ದಾರೆ, ಸಿಕ್ಕೇ ಸಿಗುತ್ತೆ. ನಾವು ಎಲ್ಲ ಅಪ್ಡೇಟನ್ನು ತೊಗೊತಾ ಇರ್ತೀವಿ, ಸರ್ ಸಹ ನಮ್ಗೆ ಅಪ್ಡೇಟ್ಗಳು ಕೊಡ್ತಾ ಇರ್ತಾರೆ. ನಾನಿರೋದು ಮಂಡ್ಯದಿಂದ ಇಲ್ಲಿ ಬಂದಿರೋದು. ಏನೇ ಆದರೂ ನಮಗೆ ವಿಷಯಗಳು ತಿಳಿಯುತ್ತೆ, ಖಂಡಿತ ಮುಂದೆ ಇಲ್ಲಿ ನಾವು ಸಹ ಭಾಗವಹಿಸ್ತೀವಿ. ಏನೋ ಒಂಥರ ದುಃಖದ ಅನ್ನೋದಕ್ಕಿಂತ ಇನ್ನೊಂದು ಖುಷಿ ವಿಷಯ ಏನಂದರೆ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅದು ಒಂದು ಡಬಲ್ ಧಮಾಕ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಅದು. ಯಾಕೆ ಅಂತಂದರೆ ಅವರು ಇರುವಾಗ ಸಿಗಬೇಕಾಗಿತ್ತು, ಅದೇ ಅವರು ಹೋದಾಗ ಸಿಕ್ಕಿದೆ. ಅದು ಒಂದು ಬೇಜಾರಿದೆ, ಪರವಾಗಿಲ್ಲ. ಈಗೊಂದು ಸಿಕ್ಕಿದೆ ಅಂದಮೇಲೆ ನಮಗೆ ಸ್ಮಾರಕ ಖಂಡಿತ ಸಿಕ್ಕೇ ಸಿಗುತ್ತೆ. ನಾವು ಹೋಗಿ ಅಲ್ಲಿ ಆಚರಣೆಗಳನ್ನು ಮಾಡ್ತೀವಿ. ಯಾಕೆಂದರೆ ಇಷ್ಟೇ ಸಿಕ್ಕಿದೆ ಅಂತ ಆದಮೇಲೆ ಮುಂದೆ ಅದು ಆಗುತ್ತೆ, ನಂಬಿಕೆ ಇದೆ ನನಗೆ ಖಂಡಿತ. ಯಾಕೆ ಅಂತಂದರೆ ನಾನು ಗೌರ್ಮೆಂಟ್ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಾವೇನು ಕೇಳ್ತಾ ಇಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ಆದ ಗದ್ದಲನೂ ಮಾಡ್ದೇನೆ ಹೋಗಿ ಬಂದು ಮಾಡ್ತೀವಿ. ಅವರಿಗೆ ಒಂದು ಎಲ್ಲರಿಗೂ ಯಾವ ಥರ ನಟರಿಗೆಲ್ಲ ಗೌರವ ಕೊಡೋದಕ್ಕೆ ಒಂದು ಜಾಗ ಅಂತ ಮಾಡಿದ್ದೀರೋ ಅವ್ರಿಗೂ ಮಾಡಿಕೊಡಿ.